ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಫ್ರೆಂಡ್ಸ್. ಇವತ್ತು ಟ್ಯೂಸ್ಡೇ ನಮ್ಮ ಮಹಾಬಲೇಶ್ವರ ಟ್ರಿಪ್ ಮುಗಿತು. ಮುಂಬೈ ಕಡೆ ಹೊರಟಿದ್ದೀವಿ. ಪುಣೆಯಲ್ಲಿ ಫುಡ್ ಕೋರ್ಟ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ನಿಲ್ಲಿಸಿದ್ವಿ. ಬೆಳಗಿನ ಬ್ರೇಕ್ಫಾಸ್ಟ್ ಬೇಕಲ್ವ, ಇನ್ನೇನು ಮಾಡೋದು. ಆಮೇಲೆ ನಾವು ಮುಂಬೈಗೆ ಎಂಟರ್ ಆದರೆ ಕ್ರೌಡ್ ಜಾಸ್ತಿ ಇರುತ್ತೆ, ಪಾರ್ಕಿಂಗ್ ಇಶ್ಯೂ ಇರುತ್ತೆ. ಹಾಗಾಗಿ ಇಲ್ಲಿ ಚೆನ್ನಾಗಿದೆ ಆ್ಯಂಡ್ ಕ್ಲೀನೂ ಆಗಿದೆ. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ, ಬ್ರೇಕ್ಫಾಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಪೂರಿ ತೊಗೊಂಡಿದ್ವಿ, ಹಾಗೆ ಈಶಾನ್ಯ ಬರ್ಗರ್, ಕಾಫಿ ಮತ್ತು ಅವ್ರಿಗೆ ಚಾಕ್ಲೇಟ್ ಸಿರಪ್ ಈ ಥರ ತೊಗೊಂಡಿದ್ವಿ. ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ಆಗಿದೆ, ಕಾಫಿ ಕುಡಿದು ಮತ್ತು ನಮ್ಮ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಬೇಕು. ಮುಂಬೈಗೆ ಹೋದ್ಮೇಲೆ ತುಂಬ ಬಟ್ಟೆ ಇದೆ ವಾಶ್ ಮಾಡೋದು, ಬಿಕಾಸ್ ರೈನಿ ಸೀಸನ್ ಆಗಿರೋದ್ರಿಂದ ಬಟ್ಟೆ ಎಲ್ಲ ಹಾಳಾಗಿದೆ. ಲಾಸ್ಟ್ ನಾನು ಸ್ಯಾಟರ್ಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ಅದು ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ. ಆ ಕೆಲಸ ಬೇರೆ ಉಳ್ಕೊಂಡಿದ್ದೆ, ಅದನ್ನು ಮಾಡಬೇಕು. ಅದಾದಮೇಲೆ ಇವಾಗ ನಾನು ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿರೋದು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಇನ್ ಬಿಟ್ವೀನ್ ನನಗೆ ಮತ್ತೆ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಕೊಡೋದಿದೆ. ಸೊ ಅದ್ರದ್ದು ಕೆಲಸನೂ ಇದೆ, ಗೊತ್ತಿಲ್ಲ. ಈ ವೀಕ್ ಅಂತೂ ಪೂರ ನನಗೆ ಕೆಲಸ ತುಂಬ ಇರೋದ್ರಿಂದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು. ಅದ್ರ ಜೊತೆಗೆ ಬೇರೆ ಈಶಾನ್ಯ ಎಕ್ಸಾಮ್ ನಡೀತಾ ಇದೆ. ಸೊ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಈ ಸಲ. ಹಾಗೆ ಇನ್ನೇನು ಹೇಳೋದು, ಸರ್ಪ್ರೈಸಿಂಗ್ ಅಂತ ಹೇಳಿದ್ದೀನಿ. ಅದು ನೆಕ್ಸ್ಟ್ ಗೊತ್ತಾಗುತ್ತೆ ಎಲ್ಲಿ ಏನು ಯಾವಾಗ ಅಂತ. ಸದ್ಯಕ್ಕೆ ಕಾಫಿ ಕುಡಿದು ಮನೆ ಕಡೆ ಹೊರಡಬೇಕು. ಈಗ ನೀವು ನೋಡ್ತಾ ಇರೋದು ನಾನು ಬೋರ್ಡಿಂಗ್ ಪಾಸ್ನ ತೊಗೊಳ್ತಾ ಇರೋವಂಥದ್ದು. ನಾವು ಫ್ಲೈಟ್ಗೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡಾದಮೇಲೆ ಅಲ್ಲಿ ಬ್ಯಾಗೇಜ್ ಹತ್ರ ಹೋಗಿ ಅದನ್ನೆಲ್ಲ ಹಾಕ್ಬಿಟ್ಟು ಅಲ್ಲೇ ನಾವು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗಂತೂ ಎಲ್ಲ ಕಡೆಯೂ ಮಿಷಿನ್ಸ್ ಇಟ್ಟಿರ್ತಾರೆ. ನಿಮಗೆ ಯಾವ ಸೀಟ್ ಬೇಕು, ಏನು ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವೇ ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ಟಿಕೆಟ್ ಬುಕ್ ಮಾಡುವಾಗ ಒಂದಷ್ಟು ಕೋಡ್ ಕೊಟ್ಟಿರ್ತಾರೆ, ಅದನ್ನು ಟೈಪ್ ಮಾಡ್ಕೊಳ್ಬೇಕು. ಹಾಗೆ QR ಸ್ಕ್ಯಾನ್ ಮಾಡ್ಕೊಳ್ಬೇಕು. ಜೊತೆಗೆ ನಾವು ಎಷ್ಟು ಬ್ಯಾಗೇಜ್ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಯಾವ ಸೀಟ್ ನಂಬರ್ ಬೇಕು ಅಂತಲೂ ಕೂಡ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಬೋರ್ಡಿಂಗ್ ಪಾಸ್ ಸಿಗುತ್ತೆ. 3 ಜನಕ್ಕೂ ಟಿಕೆಟ್ಸ್ನ ಕಲೆಕ್ಟ್ ಮಾಡ್ಕೊಂಡಾಯಿತು. ಇದಾದಮೇಲೆ ನಾವು ತಂದಿರೋವಂಥ ಲಗೇಜ್ನ ಬ್ಯಾಗೇಜ್ಗೆ ಹಾಕ್ಬಿಟ್ಟು ನಮ್ಮ ಫ್ಲೈಟ್ಸು ಯಾವ ಗೇಟ್ ಹತ್ರ ಬರುತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಆ ಕಡೆ ಹೊರಟಿದ್ವಿ ನಾವೀಗ ಹೋಗಿದ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಅಂತೂ ಆ ಲಕ್ಸುರಿನೆಸ್ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ. ಒಂದಷ್ಟು ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ಮುಗಿಸಿ ನಾವು ಫ್ಲೈಟ್ಗೆ ಹತ್ತೋದಕ್ಕೆ ಅಂತ ಹೊರಟ್ವಿ. ನಾವು ಹೊರಡುವಾಗ ಸ್ವಲ್ಪ ಮಳೆನೂ ಕೂಡ ಬರ್ತಿತ್ತು. ವೆದರ್ ತುಂಬಾ ಚೆನ್ನಾಗಿತ್ತು ಮುಂಬೈಯಲ್ಲಿ. ಸೊ ಮುಂಬೈ ಏರ್ಪೋರ್ಟು ನೀವು ಹೇಗಿದೆ ಅಂತ ಲಾಸ್ಟ್ ಟೈಮು ನೋಡಿದ್ರಿ, ಒಂದು ವ್ಲಾಗ್ ಮಾಡಿದ್ದೆ. ಸೊ ಅದು ಇನ್ನೂ ನೋಡಿಲ್ಲ ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ. Hi, good afternoon. We are in the flight. We are going to our native place. We are going to Bangalore, and I can see the other planes. I can see the other clouds. It's raining, cloudy weather, and when we will go to our native place, we will start the video again. ಗಾಯ್ಸ್, ಬ್ಯಾಕ್ ಅಗೈನ್. ನಾನು ಎಲ್ಲಿದ್ದೀನಿ ಅಂತ ನೀವು ಗೆಸ್ ಮಾಡ್ಬೋದಾ? ಯಾವುದೋ ಹೊಸ ರೀತಿ ಕಾಣಿಸ್ತಿದೆಲ್ಲ ನನ್ನ ಬ್ಯಾಕ್ಗ್ರೌಂಡೆಲ್ಲ. ಅಮ್ಮನ ಮನೆಗೆ ಬಂದಿದ್ದೀನಿ. ಸಡನ್ಲಿ ಪ್ಲ್ಯಾನ್ ಮಾಡಿದ್ವಿ. ನಾನು ಆಲ್ರೆಡಿ ಸ್ಟಾರ್ಟಿಂಗೇ ವ್ಲಾಗಲ್ಲಿ ಹೇಳಿದ್ದೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಇದ್ದೇನೆ. ಸೊ ಅಮ್ಮನ ಮನೆಗೆ ಬಂದಿದ್ದಾಯಿತು. ಈ ಸಲ ಫೆಸ್ಟಿವಲ್ನ ಅಮ್ಮನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇರೋದು, ವರಮಹಾಲಕ್ಷ್ಮಿ ಹಬ್ಬನ. ಆ್ಯಂಡ್ ಇಲ್ಲಿ ಒಂದು 2-3 ತಿಂಗಳು ಇರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ.
ಥರ್ಡ್ ವೇವ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಆದಷ್ಟು ಬೇಗ ಮನೆಗೆ ಬಂದು ರೀಚ್ ಆಗಬೇಕು ಅಂದ್ಕೊಂಡ್ವಿ. ಸೊ ಫೈನಲಿ ಆಯಿತು. ನಮ್ಮ ಟ್ರಿಪ್ ಮುಗಿದ್ಮೇಲೆ ಸಡನ್ನಾಗಿ ನಾವು RTPCR ಮಾಡಿಸ್ಕೊಂಡ್ವಿ. ಯಾಕಂತಂದರೆ ಸ್ಟೇಟಿಂದ ಸ್ಟೇಟ್ಗೆ ಟ್ರಾವೆಲ್ ಮಾಡುವಾಗ ಮಸ್ಟ್ ಆ್ಯಂಡ್ ಶುಡ್ಡು RTPCR ಬೇಕೇ ಬೇಕು. ನಾವು ಪ್ರೈವೇಟಲ್ಲಿ ಮಾಡಿಸಿದ್ವಿ. ಈಚ್ ಪರ್ಸನ್ 600 ರೂಪೀಸ್ ಇತ್ತು. ಇಶಾನ್ಗೂ ಕೂಡ ಮಾಡಿಸಿದ್ವಿ. ಕೆಲವು ಕಡೆ 10 ಇಯರ್ಸ್ ಅಥವಾ 12 ಇಯರ್ಸ್ ಬಿಲೋ ಇರೋರಿಗೆ ಬೇಡ ಅಂತ ಹೇಳ್ತಾರೆ. ಬಟ್ ನಾವು ಟ್ರಿಪ್ ಹೋಗಿರೋದ್ರಿಂದ ರಿಸ್ಕ್ ತೊಗೊಳೋದು ಬೇಡ, ಅದರಲ್ಲೂ ಥರ್ಡ್ ವೇವ್ ಮಕ್ಳಿಗೆ ತುಂಬ ಇದು ಅಂತ ಹೇಳ್ತಿದ್ರು. ಹಾಗಾಗಿ ಅವನಿಗೂ ಮಾಡಿಸಿದ್ವಿ. ರಿಪೋರ್ಟ್ ತೊಗೊಂಡು, ನೆಗೆಟಿವ್ ರಿಪೋರ್ಟ್ ತೊಗೊಂಡು ನಾವು ಏರ್ಪೋರ್ಟಿಗೆ ಬಂದು ಅಲ್ಲಿ ಟ್ರಾವೆಲ್ ಮಾಡಿಕೊಂಡು ರೀಚ್ ಆಗೋಷ್ಟರಲ್ಲಿ ಕತ್ಲೇನೆ ಆಗಿಬಿಡ್ತು. ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಮೇಕಪ್ ಎಲ್ಲ ಏನೂ ಇಲ್ಲ. ಫ್ರೆಶ್ ಅಪ್ ಆದಮೇಲೆ ಹೀಗೆ ಅಲ್ವಾ ಮಲ್ಕೊಳ್ಳೋಕ್ಕೆ. ಸೊ ಆಮೇಲೆ ನೆನಪಾಯಿತು, ಇವು ವ್ಲಾಗ್ ಮಾಡ್ತಾ ಇದ್ದೆ ನಿಲ್ಲಿಸ್ಬಿಟ್ಟಿದ್ದೀನಲ್ಲ ಅಂತ ನಿಮ್ಮ ಮುಂದೆ ಬಂದು ಕೂತೆ. ಸೊ ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇದನ್ನು ಹೆಂಗೆ ಎಂಡ್ ಮಾಡೋದು ಅಂತ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ, ಯಾಕೆಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದ್ದೆ ಅಲ್ವಾ, ಅದನ್ನು ಇದಕ್ಕೆ ಕಂಟಿನ್ಯೂ ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಂದಿಗೆಗೆ ನೀರು ತುಂಬಿ ನಾವು ಕಳಶ ಕೂರಿಸೋದು. ಹಾಗಾಗಿ ಇಂದಿನ ದಿನವೇ ಅಮ್ಮನ ಜೊತೆ, ಅಮ್ಮನ ಫ್ರೆಂಡ್ಸು ಎಲ್ಲರೂ ಒಟ್ಟಿಗೆ ಕೂಡಿ ಗಂಗೆ ಪೂಜೆ ಮಾಡಿಬಿಟ್ಟು ಅದರ ನೀರು ತುಂಬಿಸ್ಕೊಳ್ತಾ ಇರೋವಂಥದ್ದು. ಒಂದು ಮನೆಗೆ ಒಂದು ಬಿಂದಿಗೆ ಮತ್ತು ಒಂದು ಚೊಂಬು ನೀರಿನಷ್ಟು ಬೇಕಾಗುತ್ತೆ. ಇಲ್ಲಿ 3 ಜನ ಸೇರಿಕೊಂಡು 6 ಚೊಂಬು ಅಥವಾ ಬಿಂದಿಗೆನ ಇಟ್ಕೊಂಡು ನೀರು ತುಂಬಿಸ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿಬಿಟ್ಟು ನೀರನ್ನ ತೊಗೊಂಡು ಹೋಗಿ ಆಮೇಲೆ ಕಳಶ ಕೂರಿಸಿ ದೇವಿ ಮುಖವಾಡವನ್ನು ಇಟ್ಟು ಆಮೇಲೆ ಪೂಜೆ ಮಾಡುವಂಥದ್ದು. ಸೊ ಗಂಗೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಅರ್ಶಿನ ಕುಂಕುಮ ಇಟ್ಟು ಆಮೇಲೆ ಕರ್ಪೂರ ತೊಗೊಂಡು ಪೂಜೆ ಮಾಡಿ ಗಂಧಕಡ್ಡಿ ಇಟ್ಟು ಹೂವು ಹಾಕಿ, ಸೊ ಇದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡ್ತಾ ಇರೋವಂಥದ್ದು. ಹೀಗೆ ಮಾಡೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಹಬ್ಬ ಅನ್ನೋ ಒಂದು ಸಡಗರನೂ ಕೂಡ ಇರುತ್ತೆ. ಒಬ್ಬೊಬ್ಬರೇ ಮಾಡಿಕೊಂಡ್ರೆ ಪ್ರತಿದಿನವೂ ಒಂದೇ ಥರ ಅಂತ ಫೀಲ್ ಆಗ್ತಾ ಇರುತ್ತೆ. ಬಟ್ ಊರ ಕಡೆ ನೋಡಿದ್ರೆ ಈ ಥರ ಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಹಬ್ಬ ಮಾಡೋದ್ರಿಂದ ಒಂಥರ ಖುಷಿನೂ ಕೂಡ ಸಿಗುತ್ತೆ ನಮಗೆ. ನಮ್ಮ ಮನೇಲಿ ಪ್ರತಿ ಹಬ್ಬಕ್ಕೂ ಪ್ರತಿದಿನವೂ ಅಮ್ಮ ಒಳ್ಳೊಳ್ಳೆ ರಂಗೋಲೆ ಬಿಡ್ತಾರೆ. ಈ ಸಲ ಅಮ್ಮ ಮತ್ತು ತಂಗಿ ಇಬ್ಬರು ಸೇರಿಕೊಂಡು ಕಲರ್ಫುಲ್ ಆಗಿರೋಂಥ ರಂಗೋಲೆ ಬಿಟ್ಟಿದ್ರು. ಅನಿಶಾ ಬೇಬಿ ಏನು ಮಾಡ್ತಾ ಇರೋದು? ರಂಗೋಲೆ ಬಿಡ್ತಿದ್ಯಾ? ಕಲರಿಂಗ್ ಮಾಡ್ತಾ ಇರೋದಾ? ಇಲ್ಲಿ ನೋಡಿಲ್ಲಿ, ಲುಕ್ ಯಾರ ಅನಿಶಾ, ಇಲ್ಲಿ ನೋಡಮ್ಮ, ಯಾರಮ್ಮ ಬಿಡಿಸ್ಕೊಟ್ಟಿದ್ದನ್ನ? ಏನು ಬೇಕು? ಯಾಕೆ ಕಲರಿಂಗ್ ಬೇಕು? ಖಾಲಿ ಬಟ್ಲ? ನಿನ್ನ ಎಷ್ಟು ಪೆಟಲ್ಗೆ ಕಲರಿಂಗ್ ಮಾಡಬೇಕು? 4 ಪೆಟಲ್. ಎಸ್. ಎಲ್ಲ ಕೆಲಸ ಆಗೋದ್ಮೇಲೆ ನೈಟೇನೆ ನಾವು ಬಿಂದಿಗೆಗೆ ಸೀರೆ ಎಲ್ಲ ಉಡ್ಸ್ಕೊಂಡ್ಬಿಡ್ತೀವಿ. ಬೆಳಗ್ಗೆ ಎದ್ದು ಕಳಶ ಇಟ್ಟು ಆಮೇಲೆ ಪೂಜೆ ಮಾಡೋವಂಥದ್ದು. ಸೊ ಅಮ್ಮ ನೆರಿಗೆಲ್ಲ ಇಟ್ಕೊಟ್ರು. ನಾನು ನೀಟಾಗಿ ಬಿಂದಿಗೆಗೆ ಅದನ್ನೆಲ್ಲ ಉಡ್ಸಿದ್ದೀನಿ. ಈ ವರ್ಷ ನಾನು, ನನ್ನ ತಂಗಿ, ಅಮ್ಮ ಎಲ್ಲ ಸೇರಿಕೊಂಡು ಒಂದೇ ಕಡೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಮ್ಮ ಬ್ಲೌಸ್ ಪೀಸ್ಗೆ 1-2 ಪೇಪರ್, ನ್ಯೂಸ್ ಪೇಪರ್ ಇಟ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಯಾಕೆ ಅಂತ ಅಂದರೆ ದೇವಿಗೆ ಕೈ ರೀತಿ ಮಾಡುವಂಥದ್ದು. ಇದು ಈಸಿಯಾಗಿ ಮಾಡ್ಕೊಳ್ಬೋದು, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಪೇಪರ್ ಇಟ್ಬಿಟ್ಟು ಈ ಥರ ಟೈಟಾಗಿ ರೋಲ್ ಮಾಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೀವು ಆರ್ಟಿಫಿಷಿಯಲ್ ಕೈ ಕಾಲೆಲ್ಲ ತರೋ ಅವಶ್ಯಕತೆ ಇಲ್ಲ. ಈ ರೀತಿ ಈಸಿಯಾಗಿ ಬ್ಲೌಸ್ ಪೀಸಲ್ಲೇ ನೀವು ಕೈ ಮಾಡ್ಕೊಳ್ಬೋದು. ಒಂದ್ಸಲ ರೋಲ್ ಮಾಡ್ಕೊಂಡಾದಮೇಲೆ ಸೇಫ್ಟಿ ಪಿನ್ನು ಅಥವಾ ಸ್ಯಾರಿ ಪಿನ್ನಲ್ಲಿ ನೀಟಾಗಿ ಅದನ್ನು ಲಾಕ್ ಮಾಡ್ಕೊಳ್ಬೇಕು, ಬಿಚ್ಕೊಳ್ದೇ ಇರೋ ರೀತಿ. ಬ್ಲೌಸ್ ಪೀಸಿಂದ ಮಾಡಿಟ್ಕೊಂಡಂಥ ಕೈನ ಬಿಂದಿಗೆ ಹಿಂದೆಯಿಂದ ತೊಗೊಂಡು ಬಂದು 2 ಕಡೆನೂ ಈಕ್ವಲ್ ಆಗಿ ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಕೈ ರೀತಿ ಕಾಣಿಸ್ತಾ ಇದೆ. ಇವಾಗ ಪಿನ್ನ ಹಾಕಿ ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಈಗ ಅದು 2 ಕಡೆನೂ ಬಳೆಗಳು ಹಾಕ್ಕೊಂಡ್ರೆ ಕೈಗಳು ರೆಡಿ ಆಗುತ್ತೆ. ಫ್ರೆಂಡ್ಸ್, ಅಮ್ಮ ಎಲ್ಲ ರೆಡಿ ಮಾಡಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡೋದಕ್ಕೆ. ಅಮ್ಮ ಎಲ್ಲ ಆಯ್ತಾ? ಎಲ್ಲ ಆಯಿತು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ, ನಮ್ಮ ವ್ಯೂವರ್ಸ್ಗೆಲ್ಲ ಹೇಳಿದ್ದಕ್ಕೆ. ಹೇಗೆ ಡೆಕೋರೇಟ್ ಮಾಡಿದ್ದೀರಿ ತೋರಿಸಿ ಸ್ವಲ್ಪ, ಹಿಂಗೆ ತಿರುಗಿ. ಹಾಂ,
ಬ್ಲೌಸ್ ಪೀಸಿಂದ ಕೈಗಳು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಬಳೆ ಹಾಕಿದ್ದೀವಿ. ಈಗ 2 ಕಡೆನೂ ತವರೆ ಹೂ ಇಡೋದ್ರಿಂದ ದೇವಿ ಲಕ್ಷ್ಮಿ ತವರೆ ಹೂ ಇಟ್ಕೊಂಡು ಕೂತಿರೋ ರೀತಿ ಕಾಣಿಸುತ್ತೆ. ಇದ್ರ ಜೊತೆಗೆ ಸಗಣಿ ತಂದು 21 ಗರ್ಕೆ ಸಿಕ್ಕಿಸಿ ವಿಘ್ನೇಶ್ವರನ ಪೂಜೆ ಮಾಡಬೇಕು ಮೊದಲಿಗೆ. ಆಮೇಲೆ ನಾವು ವರಮಹಾಲಕ್ಷ್ಮಿಗೆ ಕೂರಿಸಿರ್ತೀವಲ್ಲ ಅದನ್ನು ಪೂಜೆ ಮಾಡಬೇಕು. ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ರೆ ಎಷ್ಟು ಗ್ರೀನರಿ ಕಾಣ್ತಾ ಇದೆಯಲ್ಲ. ಸೊ ನಾವು ಗದ್ದೆ ಹತ್ರ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಬಿಕಾಸ್ ಆಫ್ ರೀಸನ್ ಇಷ್ಟೇ, ಇವಳು ಇರೋದ್ರಿಂದ ಮನೇಲಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಬೆಳಗ್ಗೆನೇ ಪೂಜೆ ಎಲ್ಲ ಆಗೋಯ್ತು, ಬಟ್ ಇನ್ಮೇಲೆ ಒಬ್ಬಟ್ಟು ಮತ್ತು ಮಧ್ಯಾಹ್ನದ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು. ಹಬ್ಬ ಅಂತ ಅಂದಮೇಲೆ ಎಲ್ಲ ಸ್ಪೆಷಲ್ ಆಗಿದ್ದರೆ ಚೆನ್ನಾಗಿರುತ್ತೆ. ಸೊ ಇವಳು ಮಾಡೋದಕ್ಕೆ ಬಿಡೋದಿಲ್ಲ ಅಂದ್ಬಿಟ್ಟು ಅಮ್ಮ ನನ್ನನ್ನು ಕರ್ಕೊಂಡು ಹೋಗು ಅಂತ ಅಂದರು. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ. ನನ್ನ ಸಿಸ್ಟರು ಮತ್ತು ಅಮ್ಮ ಸೇರಿಕೊಂಡು ಮಧ್ಯಾಹ್ನದ ಲಂಚ್ನ ರೆಡಿ ಮಾಡ್ತಾರೆ. ನಿನ್ನ ಸ್ಲಿಪ್ಪರ್ ಹೋಗೋಣ, ಅಲ್ಲಿ ಸ್ಲಿಪ್ಪರ್ ಹಾಕೊಳ್ಳೋಣ, ಫಿಶಿಂಗ್ ತೊಗೊಳ್ಳೋಣ. ಹೀಗೇ ಇವಳ ಜೊತೆ ಯಾರು ಒಬ್ರು ಇರಲೇಬೇಕು, ಇಲ್ಲಾಂದ್ರೆ ವರ್ಕ್ ಮಾಡೋಕ್ಕೆ ಬಿಡೋದಿಲ್ಲ. ಮಕ್ಕಳಂದ್ರೇ ಅಷ್ಟಲ್ವಾ. ಸೊ ಇವತ್ತು ಇಶಾನ್ ಇಲ್ಲ ನನ್ನ ಜೊತೆ. ಇಶಾನ್ಗೆ ಎಕ್ಸಾಮ್ ನಡೀತಾ ಇದೆ. ಅವ್ರ ಪಪ್ಪನ ಟೇಕ್ ಕೇರ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇಶಾನ್ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾನೆ. ಸೊ ಹಾಗಾಗಿ ನಾನು ಇವಳನ್ನ ನೋಡ್ಕೋತಾ ಇದ್ದೀನಿ. ಸೊ ಅಲ್ಲಿ ನನ್ನ ಬ್ಯಾಕ್ ಸೈಡ್ ನೀವು ನೋಡ್ಬೋದು, ಪಪ್ಪ ಅಲ್ಲಿ ವರ್ಕ್ ಮಾಡಿಸ್ತಾ ಇದ್ದಾರೆ. ಅನಿಶಾ ಡಿಸ್ಟರ್ಬ್ ಮಾಡಬಾರ್ದು. ಕಾಣಿಸ್ತಾ ಇದೆ ಅನ್ಕೋತೀನಿ. ನನ್ನ ಪಪ್ಪ ಇದ್ದಾರೆ ಆ್ಯಂಡ್ ನನ್ನ ತಮ್ಮನೂ ಅಲ್ಲಿ ಹೆಲ್ಪ್ ಮಾಡ್ತಿದ್ದಾನೆ. ಸೊ ವರ್ಕರ್ಸು ಇದ್ದಾರೆ. ಸೊ ಅನಿಶಾ ಮಾತ್ರ ನನಗೆ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇವಳು ಏನು ಕರ್ಕೊಂಡು ಬಂದೆ ಅಂದರೆ ಇಲ್ಲಿ ತುಂಬಾ ನವಿಲು ಸಿಗುತ್ತೆ, ಪಿಕಾಕು. ಅವಳು ಪಿಕಾಕ್ ನೋಡಬೇಕಂತೆ ಮತ್ತು ಅದ್ರ ಫೆದರ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನನ್ನ ಜೊತೆ ಬಂದಿದ್ದಾಳೆ ಅಲ್ವಾ ಅನಿಶಾ? ಏನು ಬೇಕು ನಿಂಗೆ? ಫಿಶ್ಶು ಬೇಕಾ? ಫಿಶ್ಶು ಫೆದರು ಎಲ್ಲ ಬೇಕು? 2 ಬೇಕು. ನನಗೂ ಬೇಕಲ್ಲ. ನಿಮಗೂ ತಗೊಳ್ಳಿ. ವೆರಿ ಗುಡ್. ಈಗ ನಾನು ಮತ್ತು ಅನಿಶಾ ಇಬ್ರು ಕಾಲುವೆಯಲ್ಲಿ ಫಿಶ್ ಹಿಡಿತೀವಿ ಅಲ್ವಪ್ಪ? ಫಿಶಲ್ಲಿ ಏನು ಮಾಡೋದು? ಹೋಗೋಣ. ಈಗ ಫಿಶಲ್ಲಿ ಏನು ಮಾಡೋದು ಅಂತ ಹೇಳ್ಬಿಡು. ಫಿಶ್ನ ತಗೊಂಡೋದ್ಮೇಲೆ ಏನು ಮಾಡೋದು? ತಿಂತೀಯಾ ಅಥವಾ ಇಟ್ಕೊಳ್ತೀಯಾ? ಅಜ್ಜಂಗೆ. ಓ, ಅಮ್ಮಂಗೆ ಕೊಡ್ತಾಳಂತೆ. ಹದ್ದ ಅಂದರೆ ಅಜ್ಜಿ ಅಂತ. ಸೊ ಅವರು ಕೊಟ್ಬಿಟ್ಟು ಆಮೇಲೆ ತಿನ್ನೋದಾ? ಈಗ ನಾನು ಮತ್ತು ಅನಿಶಾ ಫಿಶಿಂಗ್ ಮಾಡ್ತೀವಿ, ಆಮೇಲೆ ಪಿಕಾಕ್ ಫೆದರ್ ಕಲೆಕ್ಟ್ ಮಾಡ್ಕೊಳ್ತೀವಿ ಅಲ್ವಾ? ನಮ್ಮ ಮನೇಲಿ ವರಮಹಾಲಕ್ಷ್ಮಿ ವ್ರತನ ಕೇವಲ 1 ದಿನಕ್ಕೆ ಮಾತ್ರ ಮಾಡೋದು. ಹಾಗಾಗಿ ಅವತ್ತಿನ ರಾತ್ರಿನೇ ನಾವು ದೇವಿನ ಕದಲಿಸ್ಕೊಳ್ಬೇಕು. ಅದಕ್ಕೆ ಅಂತ ಕೆಂಪು ಆರತಿ ಮಾಡ್ತೀವಿ. ಬಲಗಡೆ, ಎಡಗಡೆ ಮತ್ತು ಮೇಲಿಂದ ಕೆಳಗಡೆಗೆ 3 ಸಲ ಅಂತ ಕೌಂಟ್ ಮಾಡಿಕೊಂಡು ಆರತಿ ಮಾಡಾದಮೇಲೆ ತೆಂಗಿನಕಾಯಿನ ಮೇಲೆ ಎತ್ತಿ 3 ಸಲ ಇಡೋದ್ರಿಂದ ದೇವಿ ಕದಲಿಸೋದು ಅಂತಾರೆ. ನೆಕ್ಸ್ಟ್ ಡೇ ಇದನ್ನೆಲ್ಲ ನಾವು ತೆಗೆದಿಟ್ಬಿಡ್ತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನೋಡಿದ್ರಿ. ಆ್ಯಕ್ಚುಲಿ 3 ಡೇಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು, ಕಂಟಿನ್ಯೂ ಅಂತ ಎಲ್ಲ ಪ್ಯಾಚ್ ಅಪ್ ಮಾಡಿ ಇವತ್ತು ಹೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೊಂದು ಬಿಗ್ ಸಾರಿ. ಬಿಕಾಸ್ ಈಶಾನ್ಗೆ ಎಕ್ಸಾಮ್ಸ್ ಇದೆ ಆ್ಯಂಡ್ ಫ್ಯಾಮಿಲಿ ಎಮರ್ಜೆನ್ಸಿಂದ ಇಲ್ಲಿ ಬಂದ್ವಿ. ಸ್ವಲ್ಪ ಫ್ಯಾಮಿಲಿ ಕೆಲಸಗಳು ಇದೆ. ಸೊ ಹಾಗಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಕಮ್ಮಿಂಗ್ ಡೇಸ್ ಡೆಫಿನೆಟ್ಲಿ ಕ್ವಿಕ್ಕಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.